ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರ್ದೇಶಕರಿದ್ದಾರೆ. ಅದರಲ್ಲಿ ಒಂದಿಷ್ಟು ನಿರ್ದೇಶಕರು ನಟ ದರ್ಶನ್ ಅವ್ರ ಜೊತೆ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಗಜ ಹಾಗೂ ಬೃಂದಾವನ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವಂತಹ ಕೆ ಮಾದೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಟ ದರ್ಶನ್ ಅವ್ರ ಜೊತೆಗೆ ಸಾಕಷ್ಟು ನಿರ್ದೇಶಕರು ಕೆಲಸ ಮಾಡಿದ್ದಾರೆ. ಅವರಲ್ಲಿ ನೀವು ಕೂಡ ಒಬ್ರು. ನೀವು ಕಂಡಂತೆ ದರ್ಶನ್ ಅವರ ವ್ಯಕ್ತಿತ್ವ? ನಾನು ದರ್ಶನ್ ಸರ್ನ ಫಸ್ಟ್ ಪಿಕ್ಚರ್ ಹೀರೋ ಆಗಿದ್ದಾಗಿಂದ ನೋಡ್ತಾ ಇದ್ದೀನಿ. ಫಸ್ಟ್ ಸಿನಿಮಾ ಅವ್ರದ್ದು ಹೀರೋ ಆಗಿ ಮಾಡಿದ್ದು ಮೆಜೆಸ್ಟಿಕ್ಕು. ಆ ಸಿನಿಮಾಗೆ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ. ಅದರಿಂದ ಸುಮಾರು ಒಂದು 6-7 ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡ್ಕೊಂಬಂದೆ. ತದನಂತರ ದರ್ಶನ್ ಸರ್ ನಾನು ಪುಷಪ್ ಮಾಡಿ ನಮಗೆ ಸಾಥ್ ಕೊಟ್ಟು ಡೈರೆಕ್ಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಿರ್ಮಾಪಕರಾದಂಥ ಸುರೇಶ್ ಗೌಡ್ರು, ಶ್ರೀನಿವಾಸ ಮೂರ್ತಿ ಸರ್ ನನಗೆ ಸಹಾಯಕ್ಕೆ ನಿಂತರು. ದರ್ಶನ್ ಸರ್ ನನಗೆ ಒಳ್ಳೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನ್ನ ಗಜ ಸಿನಿಮಾ ನಿರ್ದೇಶನ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಸರ್, ಮೆಜೆಸ್ಟಿಕ್ನಿಂದ ಬೃಂದಾವನ ತನಕ ನೀವು ಅವ್ರನ್ನ ನೋಡ್ಕೊಂಡು ಬಂದಿದ್ದೀರಾ. ಅಸೋಸಿಯೇಟ್ ಆಗಿಯೂ ಜೊತೆಗೆ ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಆ ಮೆಜೆಸ್ಟಿಕ್ಕಲ್ಲಿದ್ದ ದರ್ಶನ್ಗೂ ಬೃಂದಾವನಕ್ಕೆ ಬಂದಾಗ ಬದಲಾದ ದರ್ಶನ್ಗೂ ಏನಾದರೂ ವ್ಯತ್ಯಾಸ ನೋಡಿದ್ರಾ? ಇಲ್ಲ, ನಾನು ಮೆಜೆಸ್ಟಿಕ್ಕಲ್ಲಿ ದರ್ಶನ್ ಸರ್ನ ಏನು ನೋಡಿದ್ದೆ, ಬೃಂದಾವನದವರೆಗೂ ದರ್ಶನ್ ಸರ್ನ ಅದನ್ನೇ ನೋಡ್ಕೊಂಬಂದೆ. ಅದಾದ ನಂತರ ನಾನು ಸುಮಾರು ಸತಿ ಭೇಟಿ ಮಾಡಿದ್ದೀನಿ. ನಮ್ಮ ಹತ್ರ ಮೆಜೆಸ್ಟಿಕ್ಕಲ್ಲಿ ಯಾವ ರೀತಿ ಇದ್ದರು ಇವತ್ತರೆಗೂ ಅದೇ ರೀತಿ ಇದ್ದಾರೆ. ಅದೇ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ, ಅದೇ ರೀತಿ ನಡ್ಕೊಂಡಿದ್ದಾರೆ. ದರ್ಶನ್ ವಿಚಾರವಾಗಿ ಇವತ್ತು ಏನು ಬೆಳವಣಿಗೆ ನಡೀತಾ ಇದೆ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಬೆಳವಣಿಗೆಗಳು ಏನು ನಡೀತಾ ಇದೆ ಎಲ್ಲರೂ ನೋಡ್ತಾನೆ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಇದೇನೊಂದು ಕೃತ್ಯ ಆಗಬಾರ್ದಾಯಿತು, ಆಗಿಬಿಟ್ಟಿದೆ. ಇನ್ನೂ ಅದು ತನಿಖೆ ಹಂತದಲ್ಲಿದೆ, ಕೋರ್ಟಲ್ಲಿ ಬೇರೆ ನ್ಯಾಯಾಲಯದಲ್ಲಿದೆ. ಸೊ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನಾವು ವೆಯ್ಟ್ ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ಸರ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ದರ್ಶನ್ ಅವರ ಮೇಲಿದೆ. ಸೊ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಸೊ ಒಬ್ಬ ಮಾದರಿ ನಟನಾಗಬೇಕಾದವನು ಜೈಲು ಸೇರಿದಾಗ ಅವರ ಅಭಿಮಾನಿಗಳಿಗಾಗಿರ್ಬೋದು, ಸಿನಿ ಪ್ರೇಕ್ಷಕರಿಗೆ ಸಾಕಷ್ಟು ಗೊಂದಲಗಳಾಗತ್ತೆ. ಸೊ ಅವ್ರ ಜೊತೆ ಅಂದರೆ ಅವರನ್ನೇ ಫಾಲೋ ಮಾಡಿ ಬದುಕ್ತಾ ಇರ್ತಾರೆ, ಅವರಿಗೆ ಒಂದಿಷ್ಟು ನೋವಾಗಿರುತ್ತೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಕೆಲವು ನಟರನ್ನ ಫಾಲೋ ಮಾಡಿ ಬದುಕುವಂಥವ್ರು ತುಂಬ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಅಭಿಮಾನಿಗಳಿದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ಸೊ ಅವ್ರ ಮನಸ್ಸಿಗೆ ನೋವಾಗಿರುತ್ತೆ, ನಮಗೂ ನೋವಾಗಿದೆ. ಇಂಥ ಘಟನೆ ನಡೀಬಾರ್ದಾಗಿತ್ತು, ನಡೆದೋಗಿದೆ. ಇದು ಯಾರು ತಪ್ಪು ಏನು ಅಂತ ಇನ್ನೂ ತನಿಖಾಂತದಲ್ಲಿದೆ ಮತ್ತು ವಿಚಾರಣೆಯಲ್ಲಿದೆ ಕೋರ್ಟಲ್ಲಿ. ಅದು ಕೋರ್ಟ್ ತೀರ್ಮಾನ ಏನು ತೊಗೊಳುತ್ತೆ ಅದ್ರ ಮೇಲೆ ನಾವು ನಮ್ಮ ಒಂದು ಅನಿಸಿಕೆನ ಆಮೇಲೆ ಹೇಳ್ಬೋದು. ಸರ್, ಇನ್ನೊಂದು ವಿಚಾರ ಕೇಳಲೇಬೇಕು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಜೊತೆ ಒಂದಿಷ್ಟು ಜನರಿದ್ದಾರೆ, 19 ಜನರಿದ್ದಾರೆ. ಸೊ ನೀವು ಮೆಜೆಸ್ಟಿಕ್ ಇಂದ ನೋಡ್ಕೊಂಡು ಬಂದಿರೋದ್ರಿಂದ ಕೇಳ್ತಿದ್ದೀನಿ, ಆವಾಗ ಒಂದಿಷ್ಟು ಜನ ಅವರ ಸುತ್ತಮುತ್ತ ಇರ್ತಿದ್ರು, ಯಾರೆಲ್ಲ ಇರ್ತಿದ್ರು ಅನ್ನೋದು ನಿಮಗೂ ಗೊತ್ತು. ಈಗ ಅವ್ರ ಜೊತೆ ಒಂದಿಷ್ಟು ಜನ ಸುತ್ತಮುತ್ತ ಇದ್ದಾರೆ. ಸೊ ಆ ಸುತ್ತ ಜನ ಇರೋದ್ರಿಂದ ಅವರ ಪರಿಸ್ಥಿತಿ ಹೀಗಾಯ್ತಾ ಹೇಗೆ ಅಂತ? ಮೇ ಬಿ ಇರ್ಬೋದು. ಮೊದಲು ಇದ್ದಂಥ ಒಂದು ಸ್ನೇಹಿತರ ಬಳಗ ಈಗ ಅವರ ತಂಡದಲ್ಲಿ ಕಾಣ್ತಾ ಇಲ್ಲ, ಸುಮಾರು ಬದಲಾವಣೆ ಆಗಿದೆ. ಅದರಲ್ಲಿ ಒಂದು 2-3 ಮಾತ್ರ ಅಳಬರಿರ್ಬೋದು, ಬಾಕಿಯೆಲ್ಲ ಹೊಸಬ್ರೆ. ನಾವು ಅವ್ರ ಫೇಸ್ಗಳೇ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟಿ ವಿಲಿ ಬಂದಾಗ ನೋಡಿದ್ದು. ಸೊ ಅದೊಂದು ಕಾರಣ ಖಂಡಿತ ಇರ್ಬೋದು, ಆ ಬಳಗದಿಂದನೇ ಸ್ವಲ್ಪ ಈ ಥರ ಎಲ್ಲ ನಡೆದಿರ್ಬೋದು ಅಂತಲೂ ಇರ್ಬೋದು. ಸರ್, ದರ್ಶನ್ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳಲ್ಲಿ ನೋಡಬೇಕು, ಅವರನ್ನ ಈ ಪಾತ್ರಗಳಲ್ಲಿ ನೋಡಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆದರೆ ಇಲ್ಲ, ಆಗಿರೋದೇ ಬೇರೆ. ಅವರನ್ನ ಜೈಲಲ್ಲಿ ನೋಡೋದು, ಅವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ನೋಡೋದು. ಯಾಕಂದ್ರೆ ದರ್ಶನ್ ವಿಚಾರಕ್ಕೆ ಇದೇ ಮೊದಲಲ್ಲ ಪೊಲೀಸ್ ಸ್ಟೇಷನು ವಿವಾದ ಎಲ್ಲ ಸಾಕಷ್ಟು ಈ ಹಿಂದೆ ಕೂಡ ಬಂದಿದೆ. ಸೊ ಏನು ಹೇಳ್ತೀರಾ ಸರ್ ಈ ಒಂದು ಡೆವಲಪ್ಮೆಂಟ್ ಬಗ್ಗೆ? ಇದು ಆಗಬಾರ್ದಾಯಿತು, ಆಗಿಬಿಟ್ಟಿದೆ. ದರ್ಶನ್ ಸಾರು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದಾರೆ, ಮುಂದಕ್ಕೂ ಒಳ್ಳೊಳ್ಳೆ ಪಾತ್ರ ಮಾಡೋವಂಥ ಒಂದು ಉತ್ತಮವಾದ ಅವಕಾಶ ಅವ್ರಿಗಿತ್ತು, ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ. ಬಟ್ ಈ ರೀತಿ ಒಂದು ಅತಾಚುರ್ಯ ನಡೆದ್ರಿಂದ ಇದು ಆಗಬಾರ್ದಾಯಿತು, ಆಗಿಬಿಟ್ಟಿದೆ. ನಮಗೂ ತುಂಬ ಮನಸ್ಸಿಗೆ ನೋವು ಅನಿಸುತ್ತೆ. ಸರ್, ನಿಮ್ಮ ವಿಚಾರಕ್ಕೆ ಬರ್ತೀವಿ. ಒಂದು ಸಿನಿಮಾ ಶೂಟಿಂಗ್ ನಡೆಯುತ್ತೆ, ಅಂಥ ಸಂದರ್ಭದಲ್ಲಿ ನೀವು ಪುನೀತ್ ರಾಜ್ಕುಮಾರಿಗೆ ಸಿನಿಮಾ ಮಾಡಬೇಕಾಗಿತ್ತು. ಸೊ ಮಾಡ್ತೀನಿ ಅಂತ ಗೊತ್ತಾದಾಗ ದರ್ಶನ್ ಸರೇ ನಿಮಗೆ ಗದರಿಸ್ತಾರೆ, ಹೆದರಿಸ್ತಾರೆ, ಇಂಥ ಒಂದು ಘಟನೆ ನಡೆಯುತ್ತೆ ಸರ್, ಇದ್ರ ಬಗ್ಗೆ? ಇಲ್ಲ, ಖಂಡಿತವಾಗ್ಲೂ ಆ ಥರದ್ದೇನು ನಡೆದಿಲ್ಲ, ನಡೆಯೋಕ್ಕೆ ಚಾನ್ಸು ಇಲ್ಲ. ಯಾಕಂದರೆ ನಾನು ದರ್ಶನ್ ಸರ್ದು ಗಜ ಮಾಡಿದ್ಮೇಲೆ ಪ್ರೀಸೆ ಮಾಡಿದ್ಮೇಲೆ ರಾಮ್ ಮಾಡಿದೆ. ಅದಕ್ಕೆ ದರ್ಶನ್ ಸರ್ ನಮಗೆ ಸಾಥ್ ಕೊಟ್ಟಿದ್ದು, ದರ್ಶನ್ ಸರೇ ನಂಬರ್ ಕೊಟ್ಟಿದ್ದು, ದರ್ಶನ್ ಸರೇ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದು. ನನಗೂ ಪುನೀತ್ ಸರ್ ಪರಿಚಯ ಇರಲಿಲ್ಲ, ದರ್ಶನ್ ಸರ್ ಮುಖಾಂತರ ನನಗೆ ಪರಿಚಯ ಆಗಿದ್ದು. ರಾಮ್ ಸಿನಿಮಾ ಮಾಡಿದ್ಮೇಲೆ ನಾನು ಹುಡುಗರು ಮಾಡಿದೆ ಪುನೀತ್ ಅವ್ರದ್ದು, ಆಮೇಲೆ ದರ್ಶನ್ ಸರ್ದು
ಬೃಂದಾವನ ಮಾಡಿದೆ, ಮತ್ತು ಪುನೀತ್ ಸರ್ದು ಪವರ್ ಮಾಡಿದೆ. ಸೊ ಇದೇ ರೀತಿ ಒಂದು ಸಿನಿಮಾ ಅವ್ರದ್ದು ಒಂದು ಸಿನಿಮಾ ಇವ್ರದ್ದು ಮಾಡ್ಕೊಂಡು ಬರ್ತಾನೆ ಇದ್ದೆ. ನನಗೂ ಅವ್ರಿಗೂ ಆ ಥರದ್ದೇನು ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ, ನನಗೆ ಬೈಯೋದಾಗಲಿ ಎದುರಿಸೋದಾಗಲಿ ಯಾವ ಒಂದು ಘಟನೆನೂ ನಡೆದಿಲ್ಲ. ಸರ್, ಇದ್ರ ಜೊತೆಗೆ ಪವಿತ್ರ ವಿಚಾರ ಆಗಿರ್ಬೋದು, ಅವರಿಂದ ಜೈಲು ಪಾಲಾದ್ರು ಅನ್ನೋ ಒಂದು ಟಾಕ್ಸ್ ಕೂಡ ಬರ್ತಾ ಇದೆ. ಸೊ ನಿಮ್ಮ ಒಪಿನಿಯನ್ ಏನು ಅಂತ? ಇರ್ಬೋದು. ಈಗ ನೋಡಿ, ನಾನು 2000ಇಂದ 2011-12ವರೆಗೂ ದರ್ಶನ್ ಸರ್ ಜೊತೆಲೇ ಇದ್ದೆ, ಕಾಂಟ್ಯಾಕ್ಟಲ್ಲಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದೆ. ಆ 12 ಆದಮೇಲಿಂದ ನಾವು ಇವತ್ತರೆಗೂ ಸಿನಿಮಾ ಮಾಡಿಲ್ಲ. ಅಂದರೆ ಆ ಮಾಡೋವಂಥ ಅವಕಾಶ ಬರಲಿಲ್ಲ. ಒಂದು 2-3 ಚಾನ್ಸ್ ಬಂತು, ಮಿಸ್ ಆಯಿತು. ಬಟ್ ಅಂದರೆ ಕಂಟಿನ್ಯೂ ನಮ್ಮ ಫ್ರೆಂಡ್ಶಿಪ್ಪು 2000ಇಂದ ಇವತ್ತರೆಗೂ ನಡ್ಕೊಂಡು ಬರ್ತಾನೆ ಇದೆ. ಅವರು ಹೀರೋ ಆಗಿದ್ದಾರೆ, ನಾನು ಡೈರೆಕ್ಟರ್ ಆಗಿದ್ದೀನಿ. ನಾನು 12 ಆದಮೇಲೆ ದರ್ಶನ್ ಸರ್ನ ಭೇಟಿ ಮಾಡಿದ್ದು ತುಂಬ ಕಮ್ಮಿನೇ. ಸೊ ಪವಿತ್ರ ಗೌಡ ಅವ್ರನ್ನ ನಾನು ಇವತ್ತರೆಗೂ ನೋಡೇ ಇಲ್ಲ. ನಾನು ನೋಡಿದೆ ಟಿ ವಿಲಿ. ಅವ್ರ ಬಗ್ಗೆ ನನಗೆ ಹೆಚ್ಚೇನು ಗೊತ್ತೂ ಇಲ್ಲ, ನನಗಂಥ ಒಂದು ಅನುಭವನೂ ಆಗಿಲ್ಲ. ಸೊ ವಿಜಯಲಕ್ಷ್ಮಿ ಅವರಿಗೆ ಸಂಬಂಧಪಟ್ಟಂತೆ ನೀವು ಹೇಳೋದಾದ್ರೆ, ಪತಿ ಎಷ್ಟೇ ನೋವು ಕೊಟ್ಟರು ಕೂಡ ಇವತ್ತಿ ಸಪೋರ್ಟಿಗೆ ಬಂದಿದ್ದಾರೆ. ಸೊ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ನಾನು ವಿಜಯಲಕ್ಷ್ಮಿ ಮೇಡಮ್ನ ದಾಸ ಟೈಮಲ್ಲಿ ಅವ್ರು ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ. ಅವಾಗಿಂದ ನೋಡಿದ್ದೀನಿ, ಅಪ್ ಟು ನಮ್ಮ ಬೃಂದಾವನ ಮಾಡೋವರೆಗೂ. ಇವಾಗಲೂ ಅಲ್ಲಿ ಯಾವಾಗ ಸಿಗ್ತಾರೆ ಫಂಕ್ಷನ್ಗಳಲ್ಲಿ ನೋಡಿದ್ದೀನಿ. ತುಂಬ ಒಳ್ಳೆಯ ವ್ಯಕ್ತಿ ಆಯಮ್ಮ. ನಾವು ಅವ್ರ ಮನೆಯಲ್ಲಿ ಸುಮಾರು ಸತಿ ಊಟನೂ ಮಾಡಿದ್ದೀವಿ. ನಮ್ಮ ಜೊತೆ ಅವ್ರು ಶೂಟಿಂಗು ಬಂದಿದ್ದಾರೆ ವಿದೇಶಕ್ಕೆ. ಗಜ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಜೊತೆ ಎಲ್ಲ ತುಂಬ ನಗ್ನಗ್ತಾ ತುಂಬ ಚೆನ್ನಾಗಿರೋರು. ಒಳ್ಳೆಯ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಒಂದು ಉತ್ತಮವಾದ ಮಹಿಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ದರ್ಶನ್ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವಾಗ ಕಸ್ಟಡಿಯಲ್ಲಿ ಅವರು ಇದ್ದಾರೆ, ಬಟ್ ಸಿನಿಮಾ ರಂಗಕ್ಕೆ ಇದು ಯಾವ ತರ ಹೊಡೆತಾ ಅಂತ? ಇದು ಯಾವ ಥರ ಹೊಡೆತ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನಗಿನ್ನ ಸಿನಿಮಾ ರಂಗದಲ್ಲಿ ನನಗಿನ್ನ ಮೇಧಾವಿಗಳು, ತುಂಬ ಅನುಭವ ಇರೋಂಥ ನಿರ್ಮಾಪಕರು, ತುಂಬ ಅನುಭವ ಇರೋಂಥ ನಿರ್ದೇಶಕರು, ತುಂಬ ಅನುಭವ ಇರೋಂಥ ಕಲಾವಿದರು, ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ. ಅವರೆಲ್ಲ ಅಭಿಪ್ರಾಯ ಏನು ಸಂಗ್ರಹ ಆಗುತ್ತೆ, ಅದ್ರ ಮೇಲೆ ಎಲ್ಲರೂ ಒಕ್ಕೋರಿನ ಮನಸ್ಸಿಂದ ಏನು ಉತ್ತರ ಕೊಡ್ತಾರೆ, ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಒಂದು ಕಡೆ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಸೌಂಡ್ ಕೂಡ ಜೋರಾಗಿ ಕೇಳ್ತಾ ಇರೋದು. ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಸರ್ ಇದ್ರ ಬಗ್ಗೆ? ನನ್ನ ಸ್ವಂತ ಅಭಿಪ್ರಾಯ ಏನೂ ಇಲ್ಲ. ಈ ಸಿನಿಮಾ ರಂಗದಲ್ಲಿ ಒಬ್ಬ ನಾಯಕ ನಟನಾಗಿ ಸ್ಟಾರ್ ಆಗಿ ತುಂಬ ಬೆಳೀತಾ ಇದ್ದಾರೆ ಅಂದಾಗ ಅವ್ರ ಮೇಲೆ ಬಂಡವಾಳ ಹೂಡಿರೋಂಥ ನಿರ್ಮಾಪಕರು ತುಂಬ ಜನ ಇರ್ತಾರೆ. ಅವ್ರು ನಂಬ್ಕೊಂಡು ನಿರ್ದೇಶನ ಮಾಡೋಕ್ಕೆ ನನ್ನಂಥ ನಿರ್ದೇಶಕರು ತುಂಬ ಜನ ಇರ್ತಾರೆ. ಸೊ ಅವ್ರ ಗತಿಲಿ ಏನಾಗುತ್ತೆ ಅದೆಲ್ಲ ಕೂತು ಚರ್ಚೆ ಮಾಡೋಕ್ಕೆ ನಮ್ಮ ಚಿತ್ರರಂಗದ ವಾಣಿಜ್ಯ ಮಂಡಳಿ ಇದೆ, ಕಲಾವಿದರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಎಲ್ಲ ಥರ ಸಂಘ ಇದೆ. ಅದಕ್ಕೆ ನಮ್ಮ ವಾಣಿಜ್ಯ ಮಂಡಳಿನೂ ಇದೆ. ಅವರೆಲ್ಲ ಸೇರಿ ಏನು ತೀರ್ಮಾನ ತಗೊತಾರೆ ಅದ್ರ ಮೇಲೆ ನಮ್ಮ ಒಂದು ಅಭಿಪ್ರಾಯನೂ ಇರುತ್ತೆ. ಸರ್, ಈಗ ಸುಮಾರು 10ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡೆವಿಲ್ ಸೇರಿ ದರ್ಶನ್ ಅವರು ಓಕೆ ಅಂದಿದ್ದಾರೆ. ಸೊ ಒಂದಿಷ್ಟು ಅಡ್ವಾನ್ಸ್ ತಗೊಂಡಿದ್ದಾರೆ. ಸೊ ಅಂತಹ ನಿರ್ಮಾಪಕರ ಗತಿ ಏನು ಮುಂದೆ ಅಂತ? ಅದು ಈಗ ತಾನು ಹೇಳಿದ್ನಲ್ಲ, ಅವ್ರದ್ದು ಈಗ ಅವರು ಬಂಡವಾಳ ದರ್ಶನ್ ಸರ್ ಮೇಲೆ ಹೂಡ್ಬಿಟ್ಟಿದ್ದಾರೆ ಈ ಒಬ್ಬ ಹೀರೋ ಮೇಲೆ. ಸೊ ಅದು ನಂಬ್ಕೊಂಡು ನಿರ್ದೇಶಕರು ಇದ್ದಾರೆ. ಅದನ್ನೆಲ್ಲ ಡಿಸೈಡ್ ಮಾಡೋಂಥದ್ದು ಒಂದು ಅಭಿಪ್ರಾಯ, ಒಂದು ಉತ್ತಮವಾದ ಅಭಿಪ್ರಾಯ ತಗೊಳ್ಬೇಕಾದ್ದು ಎಲ್ಲ ಸಂಘದವರು ಸೇರಿ, ನಿರ್ದೇಶಕರು, ನಿರ್ಮಾಪಕರು, ನಟರು, ಕಲಾವಿದರ ಸಂಘ ಎಲ್ಲರೂ ಸೇರಿ ಫಿಲಿಂ ಚೇಂಬರ್ ನಮ್ಮ ವಾಣಿಜ್ಯ ಮಂಡಳಿ ಇದೆ, ಅದಕ್ಕೆ ತೀರ್ಮಾನ ತಗೊತಾರೆ. ಸರ್, ವೃಂದಾವನ ಸಿನಿಮಾದಲ್ಲಿ ನೀವು ಅವರಿಗೆ ಆಕ್ಷನ್ ಕಟ್ಟಿ, ಗಜ ಆದ್ಮೇಲೆ ವೃಂದಾವನ ಬಂದಿರೋದು, ಆಗ ಅವ್ರು ಯಾವ ತರ ಸೆಟ್ಟಲ್ಲಿ ಇರ್ತಿದ್ರು ಸರ್? ಸಿಟ್ಟು ಬರೋದು, ಕೋಪ ತರಿಸುವಂತಹ ಪರಿಸ್ಥಿತಿ, ಇಂಥದ್ದೇನಾದ್ರೂ ನೋಡಿದ್ದೀರಾ ನೀವು? ಖಂಡಿತವಾಗ್ಲೂ ಇಲ್ಲ. ನಾನು ಫ್ರಮ್ ದ ಮೆಜೆಸ್ಟಿಕ್ಕಿಂದ ಬೃಂದಾವನದವರೆಗೂ ನೋಡ್ತಾನೆ ಸಿನಿಮಾ ಕೆಲಸ ಮಾಡ್ಕೊಂಡೇ ಬಂದೀನಿ ಅವ್ರ ಜೊತೆಲಿ. ಯಾವತ್ತೂ ನಮ್ಮ ಸೆಟ್ಟಲ್ಲಿ, ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಯಾವತ್ತೂ ಅವರು ಕೋಪ ಮಾಡ್ಕೊಂಡವರಲ್ಲ, ಒಬ್ಬರಿಗೆ ಜಗಳ ಮಾಡಿದವರಲ್ಲ, ಬೈದವರಲ್ಲ, ಹೊಡೆದವರು ಅಲ್ಲ. ಇನ್ನೂ ಲವಲವಿಕೆಯಿಂದ ಎಲ್ಲರ ಹತ್ರ ಜಾಲಿಯಾಗಿ ನಗ್ನಗ್ತಾ ತುಂಬ ತಮಾಷೆ ಕೆಲಸ ಮಾಡ್ಕೊಂಡಿರೋರು. ಥ್ಯಾಂಕ್ ಯು. ಇದೆಷ್ಟು ನಿರ್ದೇಶಕ ಕೆ ಮಾದೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ದೀಪಿಕಾ ವಿಸ್ತಾರ, ನ್ಯೂಸ್ ಬೆಂಗಳೂರು.